ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ರ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ, ಉಪಯೋಗ ಆಗಲಿ ಅಂತ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ತಾಪತ್ರಯವನ್ನ ಮುಗಿಸಿ ಮುಂದಕ್ಕೆ ಹೋಗೋಣ ಅನ್ನೋ ಹೊತ್ತಿಗೆ ಇದೇ ಕಂಪ್ಲೀಟ್ ಆಗಿರೋದಿಲ್ಲ, ಇನ್ನೊಂದು ತಾಪತ್ರಯ ಬಂದು ಕೂತ್ಕೊಂಡ್ಬಿಡುತ್ತೆ ನಮ್ಮ ಹತ್ರ ಅಂತ ಹೇಳ್ಬೋದು, ಬಂದು ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು. ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಇದು ಮುಗಿತಪ್ಪ, ಇನ್ನೇನು ಎಂಡ್ ಆಗುತ್ತೆ, ಇದಕ್ಕೊಂದು ಫುಲ್ ಸ್ಟಾಪ್ ಇಡೋಣ, ಮುಂದಕ್ಕೆ ಹೋಗೋಣ ಅನ್ನೋತ್ತಿಗೆ ಇನ್ನೊಂದು ಯಾವುದೋ ಬಂದು ಅಟ್ಕಾಯಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ಥರ ತಾಪತ್ರಯ ಮೇಲೆ ತಾಪತ್ರಯಗಳು ಬರ್ತಾ ಇರುತ್ತಲ್ಲ ಮನುಷ್ಯನ ಜೀವನದಲ್ಲಿ ಗುರುಗಳೇ, ಇದಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ವಾ? ಈ ಒಂದು ಬಂಧನದಿಂದ ನಾವು ಹೇಗೆ ಹೊರಗಡೆ ಬರುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ, ಹೇಗೆ ಹೊರಗಡೆ ಬರಬೇಕು ಅಂತ. ಓ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಇದಕ್ಕೆ ಕೆಲವೊಂದು ಸಂಕಲ್ಪ ಹೇಳುವಾಗೆಲ್ಲ ನವ ತಾಪತ್ರಯ ನಿವಾರಣಾರ್ಥಂ ಅಂತ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ನವ ತಾಪತ್ರಯ ನಿವಾರಣಾರ್ಥಂ ಅಂತ ಹೇಳಿ, ಇನ್ನು ದೇವಿಗೆ ಸಂಬಂಧಪಟ್ಟ ಹಾಗೆ, ಭಗವಂತರಿಗೆ ಸಂಬಂಧಪಟ್ಟಾಗ ಅನೇಕ ರೀತಿಯಾಗಿರತಕ್ಕಂಥ ಅವತಾರಗಳು ಇದ್ದಾವೆ. ಈ ಕಲಿಯುಗದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೋ ಆ ಶಕ್ತಿಯಾನುಸಾರ ಬದುಕಿ ಬಾಳಲಿಕ್ಕೆ ಅವಕಾಶಗಳಿದ್ದಾವೆ. ಈ ಭಗವಂತ ಅನ್ನುವವನು ಹೇಗೆ ಅಂತಂದರೆ ಒಂದು ರೀತಿ ಕರೆಂಟ್ ಇದ್ದ ಹಾಗೇನೆ. ನೀವು ಬೆಳಕಿಗಾಗಿ ಬಳಸ್ಕೊಳ್ಬೋದು, ಈ ಕೂಲಾಗಿರಬೇಕಾದ್ರೂ ಬಳಸ್ಕೊಳ್ಬೋದು, ಹೀಟ್ ಆಗಬೇಕಾದ್ರೂ ಕೂಡ ಬಳಸ್ಕೊಳ್ಬಹುದು, ಅನ್ನವನ್ನು ಬಿಸಿ ಮಾಡ್ಕೊಳ್ಳಿ ಬಳಸ್ಕೊಳ್ಬೋದು. ಕರೆಂಟನ್ನು ನೀವು ಇವತ್ತಿನ ಕಾಲಕ್ಕೆ ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭಕ್ಕೂ ಕೂಡ ಕರೆಂಟ್ ಇಲ್ಲದೆ ಏನೂ ಇಲ್ಲ. ಹಾಗಾಗಿದೆ, ಮನುಷ್ಯ ಹುಟ್ಟಬೇಕಾದ್ರೆ ಕರೆಂಟ್ ಬೇಕು, ಮನುಷ್ಯ ಡೆತ್ತಾದ್ಮೇಲೆ ಸುಡಬೇಕಾದ್ರೂ ಕರೆಂಟ್ ಬೇಕು. ಇಲ್ಲಿ ತನಕ ಕರೆಂಟ್ ಇದೆ. ಹಾಗೆ ಆ ತಂತಿಯ ಮೂಲಕ ಹೋಗ್ತಕ್ಕಂಥ ಶಕ್ತಿ ಅದು ನಮಗೆ ಕಾಣಿಸೋದಿಲ್ಲ. ಹಾಗೆ ಭಗವಂತನ ಅದು ಕಾಣಿಸೋದಿಲ್ಲ. ಇವತ್ತು ಪೌರ್ಣಮಿ ಇರತಕ್ಕಂತಹದ್ದು ಆದಿಪರಾಶಕ್ತಿಯ ರೂಪ ಏನು, ಈ ಕರಗ ಅಂತಕ್ಕಂಥವು ಕರಗಗಳು ನಡೀತಾ ಇದೆ. ಈಗೆಲ್ಲ ಕೂಡ ನಮ್ಮ ಬೆಂಗಳೂರು ಕರಗ ಅದ್ಭುತವಾಗಿರ್ತಕ್ಕಂತಹದ್ದು. ಈ ಕರಗ ಎಲ್ಲೆಲ್ಲೇ ನಡೀತಾ ಇದೆಯೋ ಆ ಕರಗವನ್ನು ಹೊರತಕ್ಕಂತಹ ಮಹಾನುಭಾವ ಅವರೆಲ್ಲ ದೇವಿ ಸ್ವರೂಪ. ಅಷ್ಟು ದಿನಗಳಂತ ಉಪವಾಸ ಇದ್ದು ಮಾಡ್ತಾರೆ. ನಮ್ಮ ಆನೆಕಲ್ಲಾಗಿರಬಹುದು, ನಮ್ಮ ಬೆಂಗಳೂರು ಕರಗ ಆಗಿರಬಹುದು, ಈ ಕಡೆಲ್ಲ ತುಂಬ ಚೆನ್ನಾಗಿ ಅವರವರ ಪ್ರಾಂತ್ಯಗಳಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದನ್ನು ನಿಭಾಯಿಸ್ತಾರೆ. ಒಟ್ಟಾರೆಯಾಗಿ ಆ ದ್ರೌಪದಿ ದೇವಿಯ ಕರಗ ಮಹೋತ್ಸವ ಇದೆಯಲ್ಲ, ಇದೆಲ್ಲ ಏನು ಅಂತಂದರೆ ನೋಡಿ, ಆಯಾಯ ಕಾಲಕ್ಕೆ ನಮಗೇನು ಅಂತಂದರೆ ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ವೈಪರೀತ್ಯಗಳಿಗೆ ಹೇಗೆ ಆ ಪ್ರಕೃತಿ ಹೇಗೆ ತಾಳ ಹಾಕುತ್ತೋ ಹಾಗೆ ನಾವು ನೃತ್ಯ ಮಾಡಬೇಕು ಅಂತ. ಹಾಗೆ ಅಂದರೆ ಆ ಪ್ರಕೃತಿ ಹೇಗೆ ತಾಳ ಹಾಕುತ್ತೆ ನೋಡಿ, ಆಯಾ ಸಂದರ್ಭಕ್ಕೆ ಸಿಗತಕ್ಕಂತಹ ಪದಾರ್ಥಗಳು, ಆ ಕಂಪು ಸೂಸ್ತಕ್ಕಂತಹ ಮಲ್ಲಿಗೆ ಹೂವಿನಿಂದ ಹೆಣೆದಿರ್ತಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಒಂದು ಗ್ರಾಸ, ಆ ಒಂದು ಜಿಗ್ರಾಣಿಸ್ತಕ್ಕಂಥ ಸುವಾಸನೆ ಅಷ್ಟೊಂದು ಅದ್ಭುತವಾಗಿರತಕ್ಕಂತಹದ್ದು. ಅದನ್ನು ನೋಡೋದೇ ಒಂದು ಚೆಂದ. ರಾತ್ರಿ ಹುಣಿಬೇಕಾದ್ರೆ ಆ ತರಹದ ಕರಗಗಳಿಗೆ ನೋಡಿ, ಈಗ ನವ ತಾಪತ್ರಯ ನಿವಾರಣೆ ಆಗಬೇಕು ಅಂತಂದರೆ ನಾವು ಮನೆ ಪಕ್ಷಿ ಇಂತಹ ಉತ್ಸವ ನಡೆಯೋ ಕಡೆ, ಆ ಕರಗದ ಉತ್ಸವ, ಮನೆ ದೇವರ ಉತ್ಸವ, ರಥೋತ್ಸವ, ತೆಪ್ಪೋತ್ಸವ, ಕಲ್ಯಾಣೋತ್ಸವ, ಮಹೋತ್ಸವ, ಅನೇಕ ರೀತಿಯಾಗಿರ್ತಕ್ಕಂಥ ರಥೋತ್ಸವಗಳೆಲ್ಲ ನಡೀತಿರ್ತವೆ. ಅದಕ್ಕಾಗಿ ನಮ್ಮ ಹಿರಿಯರು ಇವೆಲ್ಲ ಮಾಡಿದ್ದಾರೆ. ಅಂದರೆ ಅದಕ್ಕೆ ಕೃತಜ್ಞತೆ ಹೇಳೋದು, ಆ ಹೂಗಳು ಬಿಟ್ಟಿರ್ತಕ್ಕಂತಹ ಪರಿಸರಕ್ಕೆ ನಾವೊಂದು ಕೃತಜ್ಞತೆ ಹೇಳ್ತಕ್ಕಂಥದ್ದು. ಸೃಷ್ಟನ ನಮಗೆ ರಾಶಿಯ ಕಂಪನ ಸುಸ್ತಾ ಇದೆಯಾ, ನಮ್ಮ ಮನಸ್ಸಿಗೆ ಒಂದು ಬುಧವನ್ನು ಕೊಟ್ಟಿದೆಯಾ, ಆನಂದವನ್ನು ಕೊಟ್ಟಿದೆಯಾ ಅಂತೇಳಿ ಕೃತಜ್ಞತೆ ಹೇಳೋದು ಒಂದೇ ನಮಗೆ ಗೊತ್ತಿರ್ತಕ್ಕ, ಇನ್ಯಾವುದಕ್ಕೂ ನಮಗೆ ಗೊತ್ತಿಲ್ಲ. ಯಾಕಂತಂದರೆ ಆ ಹೂವನ್ನು ಸೃಷ್ಟಿ ಮಾಡೋಕ್ಕೆ ನಮ್ಗೆ ಸಾಧ್ಯವಿಲ್ಲ. ಅದೆಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ನಾವು ವರ ಕೊಡ್ಕೊಳ್ಬೇಕಾದ್ರೆ ಅವರಿಗೆ ಅರ್ಪಣೆ ಮಾಡ್ತಿರ್ತೀವಿ. ಇಲ್ಲಿ ಸ್ವಲ್ಪ ಪ್ರಧಾನವಾಗಿ ಭಕ್ತಿಯನ್ನು ಸಮರ್ಪಣೆ ಮಾಡುವಂತ ಹೇಳ್ತಾನೆ. ಅಂತಹ ಭಕ್ತಿಯಿಂದ ಮಾಡಿದಾಗ ಇಲ್ಲಿ ಆಗ್ತಕ್ಕಂತಹದ್ದು, ನೀವು ಈ ದಿವಸ ಸಾಧ್ಯವಾದರೆ ಅಂತಹ ನವ ತಾಪತ್ರಯ ನಿವಾರಣೆ ಆಗಬೇಕು ಅಂತಂದರೆ ಈ ಅಮಾವಾಸ್ಯೆ ಅಥವಾ ಪೌರ್ಣಿಮೆಗಳಲ್ಲಿ ಈ ದಿವಸ ಹುಣ್ಣಿಮೆ ಇರೋದರಿಂದ ನೀವೇನು ಮಾಡಬೇಕು ಅಂತಂದರೆ ಬತ್ತಿ, ಎಣ್ಣೆ, ಅಕ್ಕಿ ಹಿಟ್ಟು, ಮಲ್ಲಿಗೆ ಹೂವು ಇವುಗಳನ್ನು ದಾನ ಮಾಡಿಕೊಳ್ಳಿ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬತ್ತಿ, ಎಣ್ಣೆ, ಮಲ್ಲಿಗೆ ಹೂವು, ಅಕ್ಕಿ ಹಿಟ್ಟು ಇಷ್ಟನ್ನು ಕೂಡ ನೀವು ದಾನ ಮಾಡ್ತೀನಿ ಅಂತಂದ್ರೆ ಯಾರಿಗಾದರೂ ನೀವು ಹೇಗೆ ಕೊಡ್ತಿರೋ, ಒಂದು ದೇವಸ್ಥಾನ ಕೊಡ್ತಿರೋ ಅಥವಾ ತುಂಬ ಬಡವರಿಗೆ ಒಂದಷ್ಟವರಿಗೆ ಅಕ್ಕಿ ತೆಗೆದುಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಒಂದು ಅಕ್ಕಿ ಇಟ್ಟು ಕೊಡ್ತಿರೋ, ರೊಟ್ಟಿ ಮಾಡ್ಕೊಡಲಿಕ್ಕೆ, ಅವರ ಒಂದು ದೀಪ ಹಚ್ಕೊಳ್ಳಲಿಕ್ಕೆ ಎಣ್ಣೆ ಕೊಡ್ತಿರೋ, ಅಡುಗೆಗೆ ಎಣ್ಣೆ ಕೊಡ್ತಿರೋ,
ನೀವು ಕೊಡ್ತಕ್ಕಂಥ ಬತ್ತಿ ಅವ್ರ ಮೇಲೆ ದೀಪ ಆಗಿರತಕ್ಕಂತಹದ್ದು. ಒಟ್ಟಾರೆ ಯಾವುದಕ್ಕಾದ್ರೂ ಈ ಒಂದು ಪೌರ್ಣಮಿ ಎತ್ತು ಕೊಡ್ತಕ್ಕಂತಹದ್ದನ್ನು ಮಾಡಿಕೊಡಿ. ನೀವು ಇದು ಕೊಟ್ಟ ಮೇಲೆ ನೆಕ್ಸ್ಟ್ ವೀಕಿಂದ ಪರೀಕ್ಷೆ ಮಾಡಿ ಹೊಸದಾಗಿ, ಈಗ ಮಕ್ಕಳಿಂದೊಂದು ತಾಪತ್ರಯ, ಮನೆಯವರಿದ್ದ ಒಂದು ತಾಪತ್ರಯ, ಇನ್ಯಾರೋ ಬ್ಯಾಕಿಂದ ತಾಪತ್ರಯ, ಸಾಲದ ಇವೆಲ್ಲ ಇತ್ತಲ್ಲ, ಇದನ್ನು ಬಿಟ್ಟು ಹೊಸ ತಾಪತ್ರಯ ಬರಲು ಸಾಧ್ಯವಿಲ್ಲ. ಕಡಿವಾಣ ಹಾಕತ್ತದ ಈ ಪದಾರ್ಥಗಳೇ ಒಂದು ಅಗೋಚರ ಶಕ್ತಿ ಇರ್ತಕ್ಕಂಥ. ನಮ್ಮಿಂದ ಇದನ್ನು ಕೊಡಿಸಿದಾಗ ಒಂದಷ್ಟು ಅವರಿಗೆ ಸಹಾಯ ಆಗ್ತಲ್ಲ, ಅಂದರೆ ಮನಸ್ಸಿಂದ ಮನಸ್ಸಿಗೆ ಮುದವನ್ನು ಟ್ರಾನ್ಸ್ಫರ್ ಮಾಡ್ದಂಗೆ ಆಯಿತು, ಒಂದು ಖುಷಿಯನ್ನು ಟ್ರಾನ್ಸ್ಫರ್ ಮಾಡಿದಾಗೆ. ಅದೇ ಈ ಪ್ರಕೃತಿ ನಮ್ಗೆ ಕಲಿಸ್ಕೊಟ್ಟಿರ್ತಕ್ಕಂತಹ ಪಾಠ. ಅದು ಬಿಟ್ಟು ನಾವು ಈ ಪ್ರಕೃತಿಯನ್ನು ಹಾಳು ಮಾಡಕ್ಕೆ ಹೊರಟಿದ್ದೀವಲ್ಲ, ಅಲ್ಲಿ ನಮಗೆ ಆ ಪ್ರಕೃತಿ ನಮ್ಮನ್ನು ಹಾಳು ಮಾಡೋ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಖುಷಿ ಇದೆಯಾ, ಇನ್ನೊಬ್ಬರಿಗೆ ಖುಷಿಯನ್ನು ಹಂಚತಕ್ಕಂತಹ ಈ ಪದಾರ್ಥಗಳು ಕೊಡಿ, ನಿಮಗೆ ನವನವ ತಾಪತ್ರಯ ನಿವಾರಣೆ ಆಗ್ತಕ್ಕಂಥದ್ದು ಕಟ್ಟಿಟ್ಟು. ಖಂಡಿತ ಗುರುಗಳೇ, ಒಂದಾದ್ಮೇಲೆ ಒಂದು ತಾಪತ್ರೆ ಬರೋರ್ಗಂತೂ ಜೀವನನೇ ಬೇಸತ್ತು ಹೋಗ್ಬಿಟ್ಟಿರ್ತಾರೆ. ಏನು ಮಾಡೋದು ಗೊತ್ತಾಗಲ್ಲ, ಯಾವ ರೀತಿ ಪರಿಹಾರ ಮಾಡ್ಕೊಡ್ಬೇಕು ಗೊತ್ತಾಗೋದಿಲ್ಲ ಅಂತ. ಬಟ್ ಯಾವ ಒಂದು ವಿಶೇಷತೆಗಳನ್ನ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ರೆ, ಇನ್ನು ಹುಣ್ಣಿಮೆ ಇರೋದ್ರಿಂದ ಇವತ್ತಿನ ದಿನ ಹೇಗೆ ಬಳಸ್ಕೊಳ್ಬೇಕು ಅಂತ ಕೂಡ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ನಿಮಗೂ ಕೂಡ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ, ಸಾಕಪ್ಪ ಈ ತಾಪತ್ರೆಯಿಂದ ಹೊರಗಡೆ ಬಂದ್ರೆ ಅಂತ ಅನ್ನಿಸ್ಬಿಟ್ಟಿದೆ ಅಂತಂದ್ರೆ, ಗುರುಗಳು ಇವತ್ತು ತಿಳಿಸ್ಕೊಟ್ಟಂತಹ ಈ ರೆಮಿಡಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.